ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಧಾರವಾಡ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡೋಕೆ ಮುಂದಾಗಿರುವಾಗಲೇ ಸ್ಥಳೀಯರ ವಿರೋಧ ವ್ಯಕ್ತವಾಗ್ತಾ ಇದೆ. ಇದರ ಬೆನ್ನಲ್ಲೇ ನಿಯಮಗಳನ್ನೇ ಗಾಳಿಗೆ ತೂರಿ ನೈಸರ್ಗಿಕವಾಗಿರೋ ಸರ್ಕಾರಿ ಹಳ್ಳದ ಮಾರ್ಗವನ್ನೇ ಬದಲಿಸಿರುವಂತಹ ಆರೋಪವು ಈಗ ಮೃಣಾಲ್ ಶುಗರ್ಸ್ ವಿರುದ್ಧ ಕೇಳಿ ಬರ್ತಾ ಇದೆ. ಇದರ ವರದಿ ಇಲ್ಲಿದೆ. ಧಾರವಾಡದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಕ್ಕರೆ ಕಾರ್ಖಾನೆ ನಿಯಮ ಮೀರಿ ಮೃಣಾಲ್ ಶುಗರ್ಸ್ ಕಾರ್ಖಾನೆ ಸ್ಥಾಪನೆ ಪ್ರಭಾವ ಬಳಸಿ ನಾಲೆ ಮಾರ್ಗವನ್ನೇ ಬದಲಿಸಿ ಕಾರ್ಖಾನೆ ಕಾಮಗಾರಿಗೆ 15ಕ್ಕೂ ಹೆಚ್ಚು ರೈತರ ಆಕ್ಷೇಪ. ಇನ್ನು ಧಾರವಾಡ ತಾಲೂಕಿನ ಯಾದವಾಡ ಮತ್ತು ಪುಡಕಲಕಟ್ಟಿ ಗ್ರಾಮದ ಮಧ್ಯದ ಜಮೀನಿನಲ್ಲೇ ತಲೆ ಎತ್ತುತ್ತಿರೋ ಮೃಣಾಲ್ ಶುಗರ್ಸ್ ಕಾರ್ಖಾನೆ ಇದು ಧಾರವಾಡ ಜಿಲ್ಲೆಯ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆ ಕೂಡ ಹೌದು. ಸದ್ಯ ಈ ಕಾರ್ಖಾನೆ ವಿವಾದದ ಕೇಂದ್ರ ಬಿಂದುವಾಗಿದೆ. ಅಷ್ಟಕ್ಕೂ ಇದು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದ ಒಡೆತನಕ್ಕೆ ಸೇರಿದ್ದು. ಸಚಿವೆಯ ಸೋದರ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ ಈ ಕಾರ್ಖಾನೆಗೆ ವ್ಯವಸ್ಥಾಪಕ ನಿರ್ದೇಶಕರು. ಈ ಕಾರ್ಖಾನೆ ಸ್ಥಾಪನೆಗೆ ಯಾದವಾಡ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಈ ಕಾರ್ಖಾನೆಗಾಗಿ ರೈತರ ಜಮೀನಿನಲ್ಲಿ ಹಾದು ಹೋಗಿದ್ದ ಸರ್ಕಾರಿ ನಾಲಾ ಮಾರ್ಗವನ್ನೇ ಬದಲಿಸಿರೋ ಆರೋಪವು ಕೇಳಿ ಬಂದಿದೆ. ಈ ದೃಶ್ಯದಲ್ಲಿ ಇಷ್ಟು ದೊಡ್ಡದಾಗಿ ಈಗ ನಿರ್ಮಾಣ ಮಾಡಿರೋ ಈ ನಾಲೆಯೇ ಹೊಸದಾಗಿ ಮಾಡಿರೋ ಹಳ್ಳವಾಗಿದ್ದು ಇದರ ಮೂಲ ಮಾರ್ಗ ಸದ್ಯ ಸಕ್ಕರೆ ಕಾರ್ಖಾನೆ ಕಾಮಗಾರಿ ನಡೆಯುತ್ತಿರೋ ಸ್ಥಳದಲ್ಲಿಯೇ ಇದ್ದು ಅದನ್ನ ಮುಚ್ಚಿ ಹಾಕಿದ್ದಾರಂತೆ. ಇನ್ನು ಈ ಬಗ್ಗೆ 15ಕ್ಕೂ ಹೆಚ್ಚು ರೈತರು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಇದು ಹೊಸ ಕಾಲುವೆ ಅಂದ್ರೆ ಇಲ್ಲಿ ಹೆಬ್ಬಾಳ್ಕರ್ ಬಾಯಿಯವರು ಫ್ಯಾಕ್ಟ್ರಿ ಕಟ್ಟದೇವ್ ಅಂತೇಳಿ ಮೊದಲು ಇದ್ದ ಹಳ್ಳಾನ ಅದನ್ನ ಮುಚ್ಚಿದ ಜಾಗದಾಗ ಫ್ಯಾಕ್ಟ್ರಿ ಕಟ್ಟತ್ತಾರ ಇವ್ರು. ಆಮೇಲೆ ಇದು ನಮ್ದು ಇಲ್ಲೇ ಸುತ್ತಮುತ್ತಲು ಹೊಲ ಐತಿ, ನಮ್ಮ ಹೊಲಕ್ಕೂ ತೊಂದರೆ ಆಕತಿ. ಆಮೇಲೆ ಇವರು ಗೌರ್ಮೆಂಟ್ ಪರ್ಮಿಷನ್ ಇಲ್ಲೇ ಹಳ್ಳ ಡೈವರ್ಷನ್ ಮಾಡ್ಯಾರು. ಆಮೇಲೆ ಹಳ್ಳ ಡೈವರ್ಷನ್ ಮಾಡಿದ ಜಾಗದಾಗ ಫ್ಯಾಕ್ಟ್ರಿ ಕಟ್ಟತ್ತಾರ. ಇವರು ಗಂಡಿ ಭೂ ವಿಜ್ಞಾನಕ್ಕೆ ತಿಳಿಸಲಿನ 15 ಫೂಟ್ ತೆಗದ ಅಲ್ಲಿ ಮಣ್ಣೆಲ್ಲ ಮಾರಿಬಿಟ್ಟಿದಾರ್ರಿ. ಈಗ ಈ ಕೊಳದಿಂದ ಇದರಿಂದ ಜನರಿಗೆ ಬಹಳ ತೊಂದರೆ ಆಗೈತಿ. ಅದ್ರ ಸಂಬಂಧ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಜನರಿಗೆ ಒಳ್ಳೇದು ಮಾಡ್ಬೇಕಂತೇಳಿ ನಮ್ಮ ಅಭಿಪ್ರಾಯ. ಒಟ್ಟು 80 ಎಕರೆ ಜಮೀನಿನಲ್ಲಿ ಈ ಕಾರ್ಖಾನೆ ತಲೆ ಎತ್ತುತ್ತಿದ್ದು ಮಧ್ಯದಲ್ಲಿ ಹಾದು ಹೋಗಿರೋ ಹಳ್ಳದ ಮಾರ್ಗ ಬದಲಿಸಲು ಕಾರ್ಖಾನೆ ವ್ಯವಸ್ಥಾಪಕ ಚನ್ನರಾಜ್ ಹಟ್ಟಿಹೊಳಿ ಜಿಲ್ಲಾಧಿಕಾರಿ ಕಾರ್ಯಾಲಯಕ್ಕೆ ಅನುಮತಿ ಕೇಳಿದ್ರಂತೆ. ಹೀಗಾಗಿ ತಹಶೀಲ್ದಾರ್ ಕಚೇರಿಯಿಂದ 2024 ಅಕ್ಟೋಬರ್ 15ರಂದು ಈ ಹಳ್ಳದ ವ್ಯಾಪ್ತಿಗೆ ಬರೋ ರೈತರಿಗೆ ನೋಟಿಸ್ ನೀಡಿ ತಕರಾರು ಇದ್ದಲ್ಲಿ ಸಲ್ಲಿಸುವಂತೆ ಹೇಳಿದ್ರು. ಇದಕ್ಕೆ ಪ್ರತಿಯಾಗಿ ತಕರಾರು ಸಹ ಸಲ್ಲಿಕೆಯಾಗಿದೆ. ಹಳ್ಳದ ಮಾರ್ಗ ಬದಲಾವಣೆಗೆ ನಮ್ಮ ಆಕ್ಷೇಪ ಇದೆ ಅಂತಾನೆ ಬರೆದು ಕೊಟ್ಟಿದ್ದಾರೆ. ಹೀಗಾಗಿ ರೈತರು ಹಳ್ಳದ ಮಾರ್ಗ ಬದಲಾಗುವುದಿಲ್ಲ ಅಂತಾನೆ ತಿಳಿದಿದ್ರು. ಆದ್ರೆ ಈಗ ನೋಡಿದ್ರೆ ಸದ್ದಿಲ್ಲದೆ ಹಳ್ಳದ ಮಾರ್ಗ ಬದಲಾವಣೆ ಮಾಡಿ ಹೊಸದಾಗಿ ತಮ್ಮ ಕಾರ್ಖಾನೆ ಜಮೀನಿನ ಗಡಿ ಭಾಗಕ್ಕೆ ಬರುವಂತೆ ಸುಮಾರು 10 ಅಡಿಗೂ ಹೆಚ್ಚಿನ ಆಳ ಮತ್ತು ಅಷ್ಟೇ ಅಗಲವಾದ ದೊಡ್ಡ ನಾಲೆಯನ್ನೇ ತೋಡಿದ್ದಾರೆ. ಹೊಸದಾಗಿ ತೋಡಿದ ನಾಲೆಯಿಂದಲೇ ಈಗ ನೀರು ಹರಿಯುತ್ತಿದೆ. ರೈತರು ಆಕ್ಷೇಪಣೆ ಸಲ್ಲಿಸಿದ್ರು ನಾಲೆ ಮಾರ್ಗ ಬದಲಾಯಿಸಿದ್ದಾರೆ. ಇದರಿಂದ ಅಕ್ಕಪಕ್ಕದ ಜಮೀನಿಗೆ ಸಮಸ್ಯೆ ಎದುರಾಗುತ್ತಿದೆ. ಆದರೆ ರಾಜಕೀಯ ಮುಖಂಡರ ಒಡೆತನದ ಕಾರ್ಖಾನೆ ಸ್ಥಾಪನೆಗೆ ಹಳ್ಳವನ್ನೇ ಮುಚ್ಚಿದ್ದಾರೆ. ಇನ್ನು ಇದಕ್ಕೆ ಉತ್ತರ ಕೊಡುವ ಅಧಿಕಾರಿಗಳು ತಕರಾರು ಅರ್ಜಿ ಆಗಲೇ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ, ಅದಕ್ಕೆ ಉತ್ತರ ಕೂಡ ಬಂದಿದೆ ಅಂತಾರೆ. ಸರ್ಕಾರ ರೈತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಹೇಳಿದ್ದಾರಂತೆ. ನಾಲೆ ಸಣ್ಣ ನೀರಾವರಿ ಇಲಾಖೆಗೆ ಬರೋದ್ರಿಂದ ಕೆಲ ನಿಯಮ ಹಾಕಿ ಕೊಡಲಾಗಿದೆಯಂತೆ. ಶುಗರ್ ಫ್ಯಾಕ್ಟರಿಗೆ ಸಂಬಂಧಪಟ್ಟಂತೆ ರೈತರಿಂದ ಬಂದಂತ ತಕರಾರು ಹಾಗೂ ಇದ್ದಂತ ವಾಸ್ತವಾಂಶದ ವರದಿಯನ್ನು ನಾವು ಮಾನ್ಯ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಕೆಲವೊಂದು ಕಂಡೀಷನ್ಸ್ ಹಾಕಿ ನಮಗೆ ಒಂದು ಲೆಟರ್ ಬಂದಿದೆ ಸರ್ಕಾರದಿಂದ. ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗದ ಹಾಗೆ, ಅವರ ಹೊಲಗಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ಕ್ರಮ ವಹಿಸುವಂತೆ ಮಾನ್ಯ ಸರ್ಕಾರದಿಂದ ನಿರ್ದೇಶಿಸಲಾಗಿದ್ದೇವೆ. ಅದರ ಪ್ರಕಾರ ರೈತರಿಗೆ ತೊಂದರೆ ಆಗದ ಹಾಗೆ ನಾವು ಕೆಲಸ ಮಾಡ್ತೀವಿ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ಅವರು ಟೆಕ್ನಿಕಲ್ ರಿಪೋರ್ಟ್ ಎಲ್ಲ ತಗೊಂಡು ಅಲ್ಲಿಂದ ಕೆಲವೊಂದು ಕಂಡೀಷನ್ಸ್ ಹಾಕಿ ನಮ್ಗೆ ಕಳಿಸಿದ್ದಾರೆ. ನಾನು ಕೂಡ ಅದನ್ನ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗದ ಹಾಗೆ ಅದನ್ನ ಕೆಲಸ ಮಾಡ್ತೀವಿ. ಒಟ್ಟಾರೆಯಾಗಿ ಮೃಣಾಲ್ ಶುಗರ್ಸ್ಗೆ ಹಳ್ಳದ ದಾರಿಯನ್ನೇ ಬದಲಾಯಿಸಲು ಅನುಮತಿ ಕೊಟ್ಟವರು ಯಾರು ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ. ಇಲ್ಲಿಯೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಭಾವ ಕೆಲಸ ಮಾಡಿದ್ಯಾ ಅನ್ನೋ ಸಂಶಯ ಮೂಡುತ್ತಿದೆ. ಹೀಗಾಗಿ ಜಿಲ್ಲಾಡಳಿತ ಇದನ್ನ ಪರಿಶೀಲನೆ ಮಾಡಬೇಕಿದೆ. ಜಾವೀದ್, ಪಬ್ಲಿಕ್ ಟಿವಿ, ಧಾರವಾಡ.